ಕೃಷ್ಣ ನಮ್ಮ ನಿಕಟ ಮಿತ್ರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭೋಕ್ತಾರಾಮ್ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ರಚ್ಚತಿ. ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಸುಹೃದ್ ಅಂದರೆ ನಮ್ಮ ನಿಕಟ ಮಿತ್ರ, ನಮ್ಮ ಹೃದಯವನ್ನು ಅರಿತವನು ಅಂತ ಅರ್ಥ. ಅರ್ಜುನ ಯುದ್ಧ ಭೂಮಿಯಲ್ಲಿ ಕನ್ಫ್ಯೂಷನಲ್ಲಿದ್ದ. ಆ ದ್ವಂದ್ವದಲ್ಲಿ ಅರ್ಜುನ ಯುದ್ಧ ಮಾಡಬೇಕು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಇರಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟ. ಮಿತ್ರನಾಗಿ ಅವನು ತನ್ನ ಕಾರ್ಯವನ್ನು ಮಾಡಿದ. ಅರ್ಜುನ ಉಪದೇಶವನ್ನು ಪಡೆದುಕೊಂಡು ಆ ದ್ವಂದ್ವದಿಂದ ಮುಕ್ತನಾದ. ನಷ್ಟೋ ಮಹಾ ಸ್ಮೃತಿರ್ಲಬ್ಧ ಕರಿಷ್ಯೆ ವಚನಂತ್ವ. ಅರ್ಜುನ ಕೃಷ್ಣನಿಗೆ ಹೇಳ್ದ, ಕೃಷ್ಣ ನಾನು ನಿನ್ನ ವಾಕ್ಯವನ್ನು ನೆರವೇರಿಸ್ತೇನೆ, ನಾನು ಯುದ್ಧ ಮಾಡ್ತೇನೆ ಅಂತ. ಯುದ್ಧ ಪ್ರಾರಂಭ ಆದಮೇಲೂ ಕೂಡ ಕೃಷ್ಣ ಅರ್ಜುನನ ಬಳಿಗೆ ಎದ್ದ. ಪ್ರತಿ ಕ್ಷಣ ಕೃಷ್ಣ ಅರ್ಜುನನಿಗೆ ಹೆಲ್ಪ್ ಮಾಡ್ತಾ ಇದ್ದ. ಆದ ಕಾರಣ ಅರ್ಜುನ ಯುದ್ಧವನ್ನು ಗೆದ್ದು ಅವನು ವಿಜಯಿಯಾದ. ಅದೇ ರೀತಿ ನಾವು ಕೂಡ ಕೃಷ್ಣನನ್ನು ನಮ್ಮ ಮಿತ್ರನಾಗಿ ಒಪ್ಪಿಕೊಂಡರೆ, ಕೃಷ್ಣನ ಹೇಳಿದಂಗೆ ಕೇಳಿದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಹರೇ ಕೃಷ್ಣ.